ನಮಸ್ತೆ, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಇವತ್ತಿನ ಉದ್ಯೋಗ ಮಾಹಿತಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ. ಸೊ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ನೋಟಿಫಿಕೇಶನ್ಸ್ನ ಬಿಟ್ಟಿದ್ದಾರೆ ಫಾರ್ ದ ಎಂಗೇಜ್ಮೆಂಟ್ ಆಫ್ ಟ್ರೇಡ್ ಆರ್ ಟೆಕ್ನಿಷಿಯನ್ ಆರ್ ಗ್ರಾಜ್ಯುಯೇಟ್ ಅಪಾರೆಂಟೆನ್ಸಿಸ್ ಅಂಡರ್ ದ ಅಪಾರೆಂಟೆನ್ಸಿಸ್ ಆ್ಯಕ್ಟ್ 1961 ಅಟ್ ಇಂಡಿಯನ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಈ ಒಂದು ಅಪಾರೆಂಟೆನ್ಶಿಪ್ಸ್ ಎಲ್ಲಿದೆ ಅಕ್ರಾಸ್ ಇಂಡಿಯಾ ಟೋಟಲ್ 2,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಹೆಚ್ಚು ಅಪಾರೆಂಟೆನ್ಶಿಪ್ಸ್ಗಳಿಗೆ ನೋಟಿಫಿಕೇಶನ್ಸ್ನ ಬಿಟ್ಟಿದ್ದಾರೆ. ಸೊ ನಾನು ಇವತ್ತು ನಿಮ್ಗೆ ಹೇಳಕ್ಕೆ ಹೊರಟಿರೋದು ಪರ್ಟಿಕ್ಯುಲರ್ಲಿ ಫಾರ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಸೊ ಈ ಒಂದು ಅಪಾರೆಂಟೆನ್ಶಿಪ್ಸ್ ಆಲ್ ಓವರ್ ಇಂಡಿಯಾಗೆ ಸಂಬಂಧಪಟ್ಟಿರುತ್ತೆ. ನಾನು ಹೇಳ್ತಿರೋದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಮೊದಲನೇದಾಗಿ ಡಿಸಿಪ್ಲಿನ್, ಯಾವ್ಯಾವ ಡಿಸಿಪ್ಲಿನ್ಗೆ ಅಪಾರೆಂಟೆನ್ಶಿಪ್ಸ್ ಇದೆ. ಟ್ರೇಡ್ ಅಪಾರೆಂಟೆನ್ಸಿಸ್ ಫಿಟ್ಟರ್, ಟ್ರೇಡ್ ಎಲೆಕ್ಟ್ರಿಷಿಯನ್ಸ್, ಟ್ರೇಡ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಆ್ಯಂಡ್ ಮೆಕ್ಯಾನಿಸ್ಟ್. ಟೋಟಲ್ 21 ಅಪಾರೆಂಟೆನ್ಶಿಪ್ಸ್ಗಳು ಈ ಒಂದು ಪರ್ಟಿಕ್ಯುಲರ್ ಹುದ್ದೆಗಳಿಗಿದೆ. ಆ್ಯಂಡ್ ದೆನ್ ಟೆಕ್ನಿಕಲ್ ಅಪಾರೆಂಟೆನ್ಶಿಪ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟೇಷನ್ಸ್, ಸಿವಿಲ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಇದು 22 ಅಪಾರೆಂಟೆನ್ಶಿಪ್ಸ್ಗಳನ್ನ ಬಿಟ್ಟಿದ್ದಾರೆ. ಟೋಟಲ್ ಆಗಿ 22 + 21 ಇಸ್ 43. ಸೊ 43 ಅಪಾರೆಂಟೆನ್ಶಿಪ್ಸ್ ಕರ್ನಾಟಕಕ್ಕೆ ಮಾತ್ರ ಬಿಟ್ಟಿದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಅಪಾರೆಂಟೆನ್ಶಿಪ್ಸ್ಗೆ ಆಯ್ಕೆ ಆಗಬೇಕು ಅಂದರೆ ಕ್ವಾಲಿಫಿಕೇಷನ್ಸ್ ಏನಾಗಿರಬೇಕು? ನಿಮ್ಮ ಡಿಪ್ಲೊಮೊ ಆ್ಯಂಡ್ ದೆನ್ ITI. ಡಿಪ್ಲೊಮೊ 3 ಇಯರ್ಸ್ ರೆಗ್ಯುಲರ್ ಕೋರ್ಸಸ್ನ ಡಿಪ್ಲೊಮೊ ಮಾಡಿರಬೇಕು. ITIಯು ಸಹ. ಸೊ ITI ಡಿಪ್ಲೊಮೊದಲ್ಲಿ ಎಲೆಕ್ಟ್ರಿಕ್, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ನು ಸಹ ಮಾಡಿರ್ಬೋದು. ಸೊ ಇಷ್ಟು ಜನ ಈ ಒಂದು ಪರ್ಟಿಕ್ಯುಲರ್ ಅಪಾರೆಂಟೆನ್ಶಿಪ್ಸ್ಗೆ ಅಪ್ಲೈ ಮಾಡ್ಬೋದು. ಈ ಒಂದು ಪರ್ಟಿಕ್ಯುಲರ್ ಅಪಾರೆಂಟೆನ್ಶಿಪ್ಸ್ಗೆ ಲಾಸ್ಟ್ ಡೇಟ್ ಇಸ್ 3rd January 2023 ಅಪ್ ಟು 5 PM. ದಟ್ ಈಸ್ ಯುವರ್ ಲಾಸ್ಟ್ ಡೇಟ್. ಯಾರೆಲ್ಲ ಈ ಒಂದು ಕ್ವಾಲಿಫಿಕೇಷನ್ಸ್ ಇದೆಯೋ ಅವರು ಈ ಒಂದು ಪರ್ಟಿಕ್ಯುಲರ್ ಅಪಾರೆಂಟೆನ್ಶಿಪ್ಸ್ಗೆ ಅರ್ಜಿಯನ್ನು ಹಾಕಿ. ಹೀಗೆ ಮತ್ತಷ್ಟು ಉದ್ಯೋಗ ಮಾಹಿತಿಗಾಗಲಿ ಡಿಪ್ಲೊಮೊ ರಿಲೇಟೆಡ್ಗಾಗಲಿ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ತ್ರಿಬಲ್ ಟಿ ವೆಬ್ಸೈಟಲ್ಲಿ ನಿಮಗೆ ಎಲ್ಲ ಥರದ ಡಿಪ್ಲೊಮೊ ಮಾಹಿತಿಗಳು, ಡಿಪ್ಲೊಮೊ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದ ಕೋರ್ಸ್ಗಳ ಸಂಬಂಧಪಟ್ಟಂತೆ ಬುಕ್ಸ್ಗಳು ಸಹ ಅವೈಲೇಬಲ್ ಇದೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.